ಮಾವಿನ ಬೆಲೆ ನಿರೀಕ್ಷೆಗೂ ಮೀರಿ ಕುಸಿತವನ್ನ ಕಂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಶ್ರೀನಿವಾಸಪುರ ತಾಲೂಕು ಬಂದ್ಗೆ ಕರೆಯನ್ನು ಕೂಡ ನೀಡಲಾಗಿದೆ. ಮಾವು ಬೆಳೆಗಾರರ ಸಂಘದಿಂದ ಬಂದ್ಗೆ ಕರೆ ನೀಡಲಾಗಿದೆ. ಶ್ರೀನಿವಾಸಪುರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗಿದೆ. ಶ್ರೀನಿವಾಸಪುರ ಸಾರಿಗೆ ಆಟೋ ಸಂಚಾರ ಸ್ಥಗಿತ ಮಾಡಲಾಗಿರುವಂಥದ್ದು. ಹಾಗೆ ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳು ಕೂಡ ಕ್ಲೋಸ್ ಮಾಡಲಾಗಿದೆ. ಅಗತ್ಯ ವಸ್ತುಗಳ ಮಾರಾಟಕ್ಕೆ ಮಾತ್ರ ಅವಕಾಶ ಇದೆ. ಶಾಲಾ ಕಾಲೇಜುಗಳಿಗೆ ಶಿಕ್ಷಣ ಇಲಾಖೆ ಇನ್ನೂ ಕೂಡ ರಜೆ ಘೋಷಣೆಯನ್ನ ಮಾಡಿಲ್ಲ. ಕಳೆದ 15 ದಿನಗಳಿಂದಲೂ ಕೂಡ ಅಂದ್ರೆ ಮಾವಿನ ಹಂಗಾಮ ಶುರುವಾಗಿದೆ. ಶುರುವಿನಿಂದಲೂ ಕೂಡ ಮಾವಿನ ಹಣ್ಣಿನ ಧಾರಣೆ ಮಾತ್ರ ಕುಸಿತಾ ಇದೆ. ವಿಶ್ವ ಪ್ರಸಿದ್ಧ ಮಾವಿನ ತವರು ಅಂತೇಳಿ ಶ್ರೀನಿವಾಸಪುರ ಪ್ರಖ್ಯಾತಿಯನ್ನ ಪಡೆದಿದೆ. ಆದ್ರೆ ಮಾವಿನ ಹಣ್ಣನ್ನ ಬೆಳೆದಂತಹ ರೈತ ಮಾತ್ರ ಇದೀಗ ಕಂಗಾಲಾಗಿದ್ದಾನೆ. ಅಕಾಲಿಕ ಮಳೆಯಿಂದ ಒಂದು ಕಡೆ ಗುಣಮಟ್ಟದ ಮಾವಿನ ಫಸಲು ಕೂಡ ದೊರೀತಾ ಇಲ್ಲ. ಮತ್ತೊಂದು ಕಡೆ ಮಾವಿನ ಬೆಲೆ ತೀವ್ರ ಕುಸಿತ ಕಂಡಿದೆ. ರೈತರು, ವ್ಯಾಪಾರಸ್ಥರು ಹಾಗೂ ಮಂಡಿ ಮಾಲೀಕರಿಗೆ ಇದರಿಂದ ಬಹಳಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಶ್ರೀನಿವಾಸಪುರ ತಾಲೂಕು ಅಂದರೆ 70% ರೈತರು ಮಾವಿನ ಹಣ್ಣಿನ ಬೆಳೆಯನ್ನ ನಂಬಿ ತಮ್ಮ ಜೀವನವನ್ನ ಸಾಗಿಸ್ತಾ ಇರುವಂಥದ್ದು. 1 ಟನ್ ಮಾವು ಕೇವಲ 3 ರಿಂದ 4 ಸಾವಿರ ಆಗಿದೆ. ಅಂದ್ರೆ ಪ್ರತಿ ವರ್ಷ ಟನ್ಗೆ ಕನಿಷ್ಠ 15,000ಕ್ಕೆ ಮಾರಾಟ ಆಗ್ತಾ ಇತ್ತು. ಆ 15,000ದಿಂದ ಈ ಬಾರಿ 1 ಟನ್ ಮಾವು ಕೇವಲ 3 ರಿಂದ 4 ಸಾವಿರಕ್ಕೆ ಮಾರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ರೈತರ ಸ್ಥಿತಿ ಏನು ಅಂತ ಹೇಳಿ. ಇನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿಗೆ ಹಾಗಾಗಿ ಬಂದ್ನ ಕರೆ ನೀಡಲಾಗಿದೆ. ಬೆಲೆ ಕುಸಿತ ಹಿನ್ನೆಲೆ ಮಾವು ಖರೀದಿದಾರರ ಕೊರತೆಯೂ ಕೂಡ ಎದುರಾಗಿದೆ. ಮಾವು ಬೆಳೆಗೆ ಬೆಂಬಲ ಬೆಲೆಯನ್ನು ಒತ್ತಾಯಿಸಿ ಅಂತ ಹೇಳಿ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ರೈತರು ಮಾವು ಬೆಳೆಗಾರರ ಸಂಘದಿಂದ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಪ್ರಗತಿಪರ ಕನ್ನಡ ಹಾಗೂ ರೈತಪರ ಸಂಘಟನೆಗಳು ಬೆಂಬಲವನ್ನ ನೀಡಿವೆ.